ಭಾರತೀಯ ಪ್ರಜೆಗಳಂದ್ರೆ ರಾಷ್ಟ್ರಧ್ವಜದ ಬಗ್ಗೆ ತಿಳ್ಕೊಳ್ಳೋದು ಪ್ರಮುಖವಾಗೈತಿ. ಅದ ಕಾರಣಕ್ಕೆ ಇನ್ನು ಈ ವಿಡಿಯೋದಾಗ ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟ, ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಪಿಂಗಾಲಿ ವೆಂಕಯ್ಯ, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೂರ್, ಆಪ್ಷನ್ ಡಿ ನೆಹರು ಅವರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಪಿಂಗಾಲಿ ವೆಂಕಯ್ಯ. ನೆನಪಿಟ್ಟುಕೋರಿ, ಹೆಸರ ಭಾಳ ಇಂಪಾರ್ಟೆಂಟ್ ಆಗೈತಿ. ಪಿಂಗಾಲಿ ವೆಂಕಯ್ಯ ಅವರ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರಾಗಿದ್ದಾರೆ. ಆನಂತರ ಎರಡನೇ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಧ್ವಜದ ಅನುಪಾತ ಎಷ್ಟು? ಆಪ್ಷನ್ ಎ 3:2, ಆಪ್ಷನ್ ಬಿ 3:3, ಆಪ್ಷನ್ ಸಿ 2:3, ಆಪ್ಷನ್ ಡಿ 1:2. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಎ 3:2. ರಾಷ್ಟ್ರಧ್ವಜದ ಒಂದು ಸರಿಯಾದ ಅನುಪಾತ ಅಂದ್ರೆ ಅದ 3:2 ಆಗೈತಿ. ಆನಂತರ ಮುಂದಿನ ಪ್ರಶ್ನೆ, ರಾಷ್ಟ್ರಧ್ವಜದಲ್ಲಿರುವ ಚಕ್ರವು ಯಾವ ಬಣ್ಣದ್ದಾಗಿದೆ? ಆಪ್ಷನ್ ಎ ಕೆಂಪು ಬಣ್ಣ, ಆಪ್ಷನ್ ಬಿ ಹಸಿರು ಬಣ್ಣ, ಆಪ್ಷನ್ ಸಿ ಗುಲಾಬಿ ಬಣ್ಣ, ಆಪ್ಷನ್ ಡಿ ನೀಲಿ ಬಣ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಡಿ ನೀಲಿ ಬಣ್ಣ. ರಾಷ್ಟ್ರಧ್ವಜದಲ್ಲಿರುವ ಒಂದು ಚಕ್ರ ನೀಲಿ ಬಣ್ಣವನ್ನು ಒಳಗೊಂಡೈತಿ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಧ್ವಜದಲ್ಲಿರುವ ಕೇಸರಿ ಬಣ್ಣವು ಯಾವುದರ ಪ್ರತೀಕವಾಗಿದೆ? ಆಪ್ಷನ್ ಎ ತ್ಯಾಗ, ಆಪ್ಷನ್ ಬಿ ಶಾಂತಿ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಸಮಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಎ ತ್ಯಾಗ. ರಾಷ್ಟ್ರಧ್ವಜದಾಗ ಏನು ಕೇಸರಿ ಬಣ್ಣ ಐತಲ್ಲ ಅದ ತ್ಯಾಗದ ಒಂದು ಪ್ರತೀಕ ಆಗೈತಿ. ಆನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಧ್ವಜದಲ್ಲಿರುವ ಬಿಳಿ ಬಣ್ಣವು ಯಾವುದರ ಪ್ರತೀಕವಾಗಿದೆ? ಆಪ್ಷನ್ ಎ ತ್ಯಾಗ, ಆಪ್ಷನ್ ಬಿ ಶಾಂತಿ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಸಮಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ಬಿ ಶಾಂತಿ. ಒಂದು ಬಿಳಿ ಬಣ್ಣ ಏನೈತಲ್ಲ ಅದ ಶಾಂತಿ ಮತ್ತು ಸಮೃದ್ಧತೆಯ ಒಂದು ಸಂಕೇತ ಆಗೈತಿ. ರಾಷ್ಟ್ರಧ್ವಜದಲ್ಲಿ ಐತಲ್ಲ ಅದ ಪ್ರಮುಖವಾಗಿ ಶಾಂತಿಯ ಸಂಕೇತವಾಗೈತಿ. ಆನಂತರ ಮುಂದಿನ ಪ್ರಶ್ನೆ, ರಾಷ್ಟ್ರಧ್ವಜದಲ್ಲಿರುವ ಹಸಿರು ಬಣ್ಣವು ಯಾವುದರ ಸಂಕೇತವಾಗಿದೆ ಅಥವಾ ಪ್ರತೀಕವಾಗಿದೆ? ಆಪ್ಷನ್ ಎ ತ್ಯಾಗ, ಆಪ್ಷನ್ ಬಿ ಶಾಂತಿ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಸಮಯ. ಅವೆರಡು ಬಣ್ಣ ತ್ಯಾಗ ಮತ್ತು ಶಾಂತಿಯದ್ದಾಗಿದ್ರ ಈ ಉತ್ತರ ಆಪ್ಷನ್ ಸಿ ಆಕೈತಿ, ಕೃಷಿ. ಅಂದ್ರೆ ರಾಷ್ಟ್ರಧ್ವಜದಲ್ಲಿರುವ ಹಸಿರು ಬಣ್ಣವು ಏನು ಒಂದು ಸಮೃದ್ಧತೆಯಿಂದ ಕೂಡಿರೋ ಹಸಿರು ಬಣ್ಣ ಐತಲ್ಲ ಅದ ಕೃಷಿ ಒಳಗ ಕಾಣಿಸ್ತೈತಿ. ಆದ್ದರಿಂದ ಕೃಷಿಗೆ ಇದು ಪ್ರತೀಕವಾಗೈತಿ ಅಥವಾ ಕೃಷಿಗೆ ಒಂದು ಸಂಕೇತವಾಗಿ ಇದನ್ನು ಕಾಣ್ತೇವೆ ನಾವು. ಆನಂತರ ಮತ್ತೊಂದು ಪ್ರಶ್ನೆ, ರಾಷ್ಟ್ರಧ್ವಜದಲ್ಲಿರುವ ಚಕ್ರದಲ್ಲಿ ಎಷ್ಟು ರೇಖೆಗಳಿವೆ? ಈ ಪ್ರಶ್ನೆಗೆ ಉತ್ತರಗಳನ್ನು ಆಪ್ಷನ್ಗಳು ನೋಡೋದಾದ್ರೆ 23 ಆಪ್ಷನ್ ಎ, ಆಪ್ಷನ್ ಬಿ 24, ಆಪ್ಷನ್ ಸಿ 21, ಆಪ್ಷನ್ ಡಿ 20. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 24. ಏನು ರಾಷ್ಟ್ರಧ್ವಜದಾಗ ಈ 24 ಗೆರೆಗಳು ಅದಾವಲ್ಲ ಇವ 24 ಗಂಟೆಗಳನ್ನು ಅಂದ್ರೆ ಒಂದು ದಿನಕ್ಕೆ 24 ಗಂಟೆ ಇರ್ತೈತಲ್ಲ ಆ 24 ಗಂಟೆಯನ್ನು ಸೂಚಿಸುವ ಒಂದು ಪ್ರತೀಕವಾಗೈತಿ. ಆನಂತರ ಅದ ಇದಕ್ಕೆ ಇದಾಕೈತಿ. ಅದ ಕಾರಣ ರಾಷ್ಟ್ರಧ್ವಜದಲ್ಲಿರುವ ಚಕ್ರದಲ್ಲಿ ಒಟ್ಟು 24 ಗೆರೆಗಳಿವೆ. ಇದನ್ನು ಕೂಡ ನೆನಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ಆಕೈತಿ. ಆನಂತರ ಮತ್ತೊಂದು ಪ್ರಶ್ನೆ, ರಾಷ್ಟ್ರಧ್ವಜವನ್ನು ಸಂವಿಧಾನ ರಚನಾ ಸಭೆಗೆ ಯಾವ ವರ್ಷ ಅಳವಡಿಸಿದರು? ಆಪ್ಷನ್ ಎ 1945, ಆಪ್ಷನ್ ಬಿ 1946, ಆಪ್ಷನ್ ಸಿ 1947, ಆಪ್ಷನ್ ಡಿ 1969. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಸಿ 1947 ರಾಷ್ಟ್ರಧ್ವಜವನ್ನು ಸಂವಿಧಾನ ರಚನಾ ಸಭೆಗೆ ಅಳವಡಿಸ್ತಾರೋ. ಅದ ಡೇಟನ್ನು ನೋಡೋದಾದ್ರೆ 1947 ಜುಲೈ 22ನೇ ತಾರೀಕು. ಜುಲೈ 22, 1947. ನೆನಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ಆಕೈತಿ. ಆನಂತರ ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರಧ್ವಜದಲ್ಲಿರುವ ಚಕ್ರವನ್ನು ಏನೆಂದು ಕರೆಯುವರು? ರಾಷ್ಟ್ರಧ್ವಜದಲ್ಲಿರುವ ಚಕ್ರ ಐತಲ್ಲ ಅದಕ್ಕೆ ಏನಂತ ಹೆಸರು ಕರೀತಾರೋ? ಆಪ್ಷನ್ ಎ ಭೀಷ್ಮ ಚಕ್ರ, ಆಪ್ಷನ್ ಬಿ ಸುದರ್ಶನ ಚಕ್ರ, ಆಪ್ಷನ್ ಸಿ ತ್ಯಾಗ ಚಕ್ರ, ಆಪ್ಷನ್ ಡಿ ಅಶೋಕ ಚಕ್ರ. ಈ ಪ್ರಶ್ನೆಯ ಉತ್ತರವನ್ನು ನೀವು ಕಾಮೆಂಟ್ ಮಾಡಿರಿ. ಈ ಪ್ರಶ್ನೆ ಯಾವ ಥರ ನಿಮಗೆ ರಾಷ್ಟ್ರಧ್ವಜದ ಬಗ್ಗೆ ಅರಿವು ಐತೆ ಅಂತ ತಿಳ್ಕೊಳ್ತೇವೆ ನಾವು. ಆದ ಕಾರಣ ಈ ಪ್ರಶ್ನೆಗೆ ಉತ್ತರ ತಿಳಿದವರು ಕಾಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋದಿಂದ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಸಿಕ್ಕರೆ ಮಾತ್ರ ಈ ವಿಡಿಯೋಗೆ ಲೈಕ್ ಕೊಡ್ರಿ. ಆನಂತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮಿಸ್ ಮಾಡ್ಕೋಬೇಡ್ರಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.